ನಮಸ್ಕಾರ ರೀ, ನಾನು ನಿಮ್ಮ ಆಕಾಶ. ನಮಸ್ಕಾರ ಕರ್ನಾಟಕ. ಇವತ್ತೇನಾಗ್ಯದಂದ್ರೆ ಬರ್ರಿ ನಿಮಗೆ ನಾ ಕಬ್ಬು ಹೆಂಗೆ ಹಚ್ತಾರಂತ ತೋರಿಸ್ತೀನಿ. ನೀವು ಎಲ್ಲರೂ ಏನು ಮಾಡ್ತೀರಿ ಅಂದ್ರೆ ಸ್ವೀಟ್ ತಿತ್ತಿರಿ ಗೊತ್ತೇನು, ಸಕ್ರೆ ಬೆಲ್ಲ ಹೆಂಗೆ ರೆಡಿ ಆಗ್ತದ. ಸಕ್ರೆ ಬೆಲ್ಲ ರೆಡಿ ಆಗ್ಬೇಕಂತಂದ್ರೆ ಅದಕ್ಕಿಂತ ಮೊದಲು ಏನು ಬೆಳೀತಾರ, ಎದ್ರದಿಂದ ರೆಡಿ ಆಗುತ್ತೆ ಅಂತ ತೋರಿಸ್ತೀನಿ. ನೋಡ್ರಿ, ನೋಡಗತ್ತಿರಲ್ಲ, ಇದೇ ನೋಡ್ರಿ ಕಬ್ಬ. ಇದು ಕಬ್ಬು ಕಾಣಿಸ್ಕೊತಿರ್ಬೇಕಲ್ಲ, ಇಲ್ಲಿ ನೋಡ್ರಿ ಇದು ಈ ಕಬ್ಬು. ಇದು ಹೊಲ್ದಾಗ ಒಯ್ದು ಹಾಕಬೇಕು, ಹೆಂಗೆ ಹಾಕ್ತಾರ, ಹೆಂಗೆ ಕಡಿತಾರ ಅನ್ನೋದು ಎಲ್ಲನೂ ತೋರಿಸ್ತೀನಿ. ರೈತನ ಮಕ್ಳಿಗೆ ಹೊಲ್ದಾಗ ಕೆಲಸ ಮಾಡೋರು ಎಲ್ಲರಿಗೂ ಗೊತ್ತಿರ್ತದ, ಆದ್ರೆ ಸಿಟಿ ಹುಡುಗರಿಗೆ ಗೊತ್ತಿರಲ್ಲ. ಅವ್ರ ಸಲಗಂತ ಈ ಒಂದು ವಿಡಿಯೋ ಮಾಡಕತ್ತೀನಿ. ನಮ್ಮ ಹೊಲ್ದಾಗ ನನಗಂತರೂ ನಾಯಿ ದುಡ್ಸೋಗತ್ತಾರ. ಈಸ್ ದಿನ ಬಿಜಾಪುರದಾಗ ಆರಾಮಿದ್ದ ಕರ್ಕೊಂಡು ಬಂದು ಹೆಂಗೆ ದುಡ್ಸೋಗತ್ತಾರತ್ತಂದ್ರೆ ನೀನು ಕೇಳೇಬಾರ್ದು. ಇವು ಏನಿಲ್ಲತ್ತಂದ್ರೂ ಒಂದು ಸರ್ತಿ ಹತ್ಕೊಂಡು ಹೋದಾಗ 20-30 kg ಆಗ್ತಾವ ಕಬ್ಬ. ಅಂಥ ಕಬ್ಬ ಹೊಡ್ಡ ತೆಗ್ದಾಗ ಹೊತ್ಕೊಂಡು ಆ ದಂಡಿ ಒಯ್ದು ಹಾಕೋದ್ರಾಗ ಕೈಪಿ ಎಲ್ಲ ಬ್ಯಾನ್ ಆಗತ್ತದ. ಫಸ್ಟಿಗೆ ಏನು ಮಾಡ್ತಾರಂದ್ರೆ ಕಬ್ಬ ಕಡಿತಾರೆ. ಹಿಂಗೆ ಇದಾಯ್ತು ನೋಡಿ ಕಬ್ಬ, ಇದು ಒರೆಸಿ ಕಡಿತಾರೆ. ಹಿಂಗೆ ನೋಡಿದ್ರಲ್ಲ, ಇದಾಯ್ತು ನೋಡಿ. ಈಗ ಈ ರೀತಿ ಒರೆಸಿ ಕಡಿತಾರ. ಹಿಡಿಯೋ ಹಿಡಿ ಮುಂದಿನ ಕ್ಯಾಮ್ರಾ ಮುಂದಿನ ಕೈ ತೆಗಿ. ಇದು ಒರೆಸಿ ಕಡಿದು ಹಿಂಗೆ ಮಾಡಿ ಹಿಂಗೆ ಹೊಡಿತಾರ ನೋಡ್ರಿ. ನಾ ಸಣ್ಣದು ಕಡ್ದೀನಿ. ಹಿಂಗೆ ಡಿಗ್ಗಿ ರೆಡಿ ಮಾಡ್ತಾರೆ. ಇಲ್ಲಿ ನೋಡ್ರಿ ಎಷ್ಟು ಡಿಗ್ಗಿ ರೆಡಿ ಆಗ್ಯದ ಅಂತೀರಿ. ರೆಡಿಯಾಗಿ ಡಿಗ್ಗಿ ಏನು ಮಾಡ್ತಾರೆ ಗೊತ್ತೇನೋ, ಅಲ್ಲಿ ಹೊಲ್ದಾಗ ಒಯ್ದು ಹಾಕ್ತಾರೆ. ಈಗ ನಾವು ಏನು ಮಾಡೀವಿ, ನಮ್ಮ ಹೊಲ್ದಾಗ ಬೀಜ ಸಲುವಾಗಿ ಇದು ಕಬ್ಬು ಕಳಿಸ್ಬೇಕು. ಈಗ ಕಳ್ಸೋಕ್ಕಿಂತ ಮೊದಲ ಬೀಜ ಮಾಡ್ಕೊಳಕತ್ತೀವಿ. ಯಾಕೆ ಮುಂದಿನ ಸರ್ತಿ ಒಂದು ಗದ್ದೆ ಎಷ್ಟು ವರ್ಷ ಇರ್ತಂದ್ರೆ 2 ವರ್ಷದಿಂದ 3 ವರ್ಷದಿಂದ ಇರ್ತಾ. ಅಟ್ಟೆ 3 ವರ್ಷ ಆಗಾನ ಮತ್ತೆ ತೆಗೆದು ಮತ್ತೆ ಹಚ್ಬೇಕು, ಬಿತ್ತನೆ ಮಾಡಬೇಕು. ಹಂಗಿರ್ತದ. ಅದ್ರ ಸಲುವಾಗಿ ಬರ್ರಿ ನಾನು ನಿಮ್ಗೆ ಹೊತ್ಕೊಂಡು ತೋರಿಸ್ತೀನಿ. ಅಲ್ಲಿ ಹೊತ್ಕೊಂಡು ಹೋಗ್ಬೇಕು ಪೂರ್ತಿ. ಹೆಂಗೆ ಹೈರಾಣ ಆಗ್ತದಂದ್ರೆ ಕೇಳಬಾರ್ದು, ಭಾಳ ಅಂದ್ರೆ ಭಾಳ ಹೈರಾಣ ಆಗ್ತದ. ಅಯ್ಯ ಅದು ಬಗ್ಗದ ಮೊದಲ ಇವೆಲ್ಲ ಹಿಂಗೆ ಜೋಡಣೆ ಮಾಡ್ಕೋಬೇಕು. ನೋಡಿ ಎಷ್ಟೆಷ್ಟು ದೊಡ್ಡದ ನೋಡ್ರಿ. ಈಗ ವಜ್ಜ ಅದಾವ. ಇವು ಏನೇ ಇಲ್ಲ ತಂದ್ರೂ ಒಂದೊಂದು 5-5 kg ಇರ್ತಾವೆ. ಇವು 5ರಿಂದ 3-4 kg ಆರಾಮ ಇರ್ತಾವೆ. ಇವು ನಾವು ಒಂದು ವೇಳೆ ರೊಕ್ಕ ಕೊಟ್ಟು ಬೀಜ ತೊಗೊಂಡು ಬಂದೀವಿ ಅಂದ್ರೆ ಈ ಗಣಿಗೆ 5 ರೂಪಾಯಿ, 5ರಿಂದ 10 ರೂಪಾಯಿ ಇರ್ತದೆ. ರೊಕ್ಕ ಕೊಟ್ಟು ಬೀಜ ತೊಗೊಂಡು ಬಂದೀವಿ ಅಂದ್ರೆ ನಾವು ಹಿಂಗೆಲ್ಲ ಜೋಡಣೆ ಮಾಡ್ಕೋಬೇಕು ನೋಡ್ರಿ. ಹಿಂಗೆ ನೋಡ್ರಿ ಅಪ್ಪ, ಈಗ ಎತ್ತಕ್ಕೆ ವಜ್ಜಾಗ್ಯದ. ಯಾಕಂತಂದ್ರೆ ಈ ದಿನ ಶಾಲೆಯಾಗ ಇದ್ದಿದ್ವಿ, ಒಟ್ಟ ಕೆಲಸ ಮಾಡಿಲ್ಲ. ಒಮ್ಮಿಗೆ ತಂದು ಹಚ್ಚಾರ. ನಿನ್ನೆ ಅಂತ ಕೇಳೇಬಾರ್ದು ನೀವು. ನಿನ್ನೆ ನನಗೆ ಕ್ಯಾಮ್ರಾ ಹಿಡಿಯೋದಾಗಿಲ್ಲ, ಅಷ್ಟು ಮೈಕೈ ನುಸ್ತೇದ ನನಗೆ. ಯಾಕಂತಂದ್ರೆ ಫಸ್ಟ್ ದಿನ ರೀ ನಿನ್ನೆ ಅತ್ತ ಹೆಂಗೆ ಆಗಿತ್ತಂದ್ರೆ ನನಗೆ ಕೇಳೇಬಾರ್ದು. ಈ ಸೈಡ್ ಬರ್ರಿ, ಈ ಕಡೆ ಬಾ ನೋಡ್ರಿ. ಈಗ ಹಿಂಗೆ ಎಲ್ಲ ಇದು ಮಾಡ್ಕೋಬೇಕು, ಹಿಂಗೆ ಜೋಡಣೆ ಮಾಡ್ಕೋಬೇಕು. ಬಾ ಸಾಕು ನೋಡ್ರಿ. ಈಗ ಹಿಂಗೆ ಹತ್ಕೋಬೇಕು. ಕ್ಯಾಮ್ರಾ ಅದಲ್ಲ, ಕ್ಯಾಮ್ರಾ ಅದ ಹೊತ್ಕೊಂಡು ಬಾರಿ ಹೋಗಮ್ಮ. ಕಡಿದಿರುವಂಥ ಕಬ್ಬ ಹೊತ್ಕೊಂಡು ಈ ರೀತಿ ಹೊಲ್ದಾಗ ಬರ್ಬೇಕು ನೋಡ್ರಿ. ತೋರಿಸ್ತೀನಿ ನೋಡ್ರಿ. ಇದು ಏನೇ ಇಲ್ಲ ತಂದ್ರು ಒಂದು 20 kg ಆದಿದ್ದು. ಇದು ನಾನು ಹೆಗಲ ಮ್ಯಾಗ ಇದ್ದಿದ್ದು 20 kg. ಒಂದೇ ಸರ್ತಿ ಒಯ್ದು ಹೋಗಿದ್ರೆ ಏನೂ ಆಗಲ್ಲ ರೀ. ಒಂದು 100 ಸರ್ತಿ ಒಯ್ದು ಒಗೆದಾಗ್ತದ. ಇಲ್ಲಿ ನೋಡ್ರಿ, ಇಂಥ ಕದ್ಯಾಗ ಒಯ್ಬೇಕ್ರಿ. ಹಿಂಗೆ ಇಂಥವೆಲ್ಲ ದಾಟ್ಬೇಕು. ಹಿಂಗೆಲ್ಲ ದಾಟಿ ಹಿಂಗೆಲ್ಲ ತೊಗೊಂಡು ಹೋಗಿ ಇವು ಸಾಲ್ಗೊಂಟು ಎಲ್ಲ ಕಡೆ ಒಗಿಬೇಕೀಗ. ನೀವು ನೋಡಗತ್ತಿರಲ್ಲ, ಈಗೆಲ್ಲ ಸಾಲ್ಗೊಂಟು ಒಗದಾರ. ನಮ್ಮ ಪಪ್ಪ ಬೈಲಿಗತ್ತಾನ, ಮೊಬೈಲಾಗ ಕೈ ಹಿಡಿದಿತ್ತಂತ ಕರೆ. ಬರ್ರಿ ನಾನು ನಿಮ್ಗೆ ತೋರಿಸ್ತೀನಿ. ಅವರೆಲ್ಲ ಹಚ್ಚಗತ್ತಾರೆ. ಈಗ ನಾನು ತಂದು ಒಗಿಲಿಗತ್ತೀನಿ. ವಜ್ಜಾಗ್ಯದ ಹೀಗೆ. ಬರ್ರಿ ತೋರಿಸ್ರಿ. ಹಿಂಗೆ ನೋಡು ಹೈರಾಣದಪ್ಪು. ಅದಕ್ಕೆಲ್ಲ ಬರ್ಲಿಕ್ಕೆ ಬಲ್ಲತ್ತೀನಿ ಈ ಕಡೆ. ನನಗೆ ಅನ್ನಿಸ್ತದ ನೋಡಿದ್ರೆ, ನನ್ನ ನೋಡಿದ್ರೆ ನಿಮ್ಗೆ ಆತರ ಅದು ಅನ್ನಿಸ್ತದ. ಯಾಕ ಹೇಳಿ, ಬೀಜ ಹರ್ವಕತ್ತಾರ. ಹರ್ವಾದ ಬಳಿಕ ಕಟ್ ಮಾಡ್ತಾರೆ. ಕಟ್ ಆದ ಬಳಿಕ ಇಲ್ಲಿ ನೀರಾಗ ಹಾಕಿ ತುಳಿತಾರೆ. ನೀರಾಗ ಹಾಕಿ ಹೆಂಗೆ ತುಳಿತಾರೆ ತನಕ ಮತ್ತು ನಾಳೆ ತೋರಿಸ್ತೀನಿ ನಾನು ನಿಮ್ಗೆ. ಇವತ್ತಂತೂ ಇಟ್ಟಾದ ನೋಡ್ರಿ. ಇವತ್ತು ನಿನ್ನೆ ಇವತ್ತು ಕೂಡಿ ಅರ್ಧ ಹೊಲ.
ಇವತ್ತೊಬ್ಬ ಕೆಲಸ ತೊಗೊಂಬಂದಾನ ಹುಡುಗ. ನಾವೇ 3 ಜನ ಇದು ಮಾಡಿದ್ದೀವಿ ನೋಡ್ರಿ. ಹಿಂಗೆ ಇವತ್ತು ಇದು ಒಗಿಬೇಕು. ಬಾ ಹೈರಾಣ ಐತಿ ಇಲ್ಲಿ ಇದು. ನೋಡಿದ್ರಲ್ಲ ಹೆಂಗೆ ಅನ್ಕೋರಿ. ಒಯ್ದು ಈಗ ಅಲ್ಲಿ ಇಲ್ಲಿ ಹೋಗಿದ್ದಕ್ಕೆ ಇಲ್ಲಿ ನಡುವ ನಾ ಅಂದ ನೋಡ ಹುಡುಗ. ಯಾವ ದಂಡಿ ಹರೋಗತ್ತಾರ ನೋಡಿ ಇಬ್ರು. ಇಲ್ಲಿ ನೋಡಿ ಈಗ ಹೆಂಗೆ ಕಾಣಿಸಕತ್ತ ನೀವು. ನಮ್ಮ ತಮ್ಮ ನೋಡ್ರಿ ಈಗ. ಹಾಂ ತೋರ್ಸ್ ನೋಡಿ ಇಲ್ಲಿ ಮುಖ ತೋರ್ಸಕ್ಕೆ ಪಾಲ ನೋಡಿ ಇಲ್ಲಿ. ಹಾಂ ಪಕ್ಕ ಅವರೆಲ್ಲ ಹರೋಗತ್ತಾರ. ನಾ ವಿಡಿಯೋ ಮಾಡಕತ್ತೀನಿ. ಮನಸ್ತಾಗ ಎಷ್ಟು ಬೈಲಿಗತ್ತಾರೆ ಯಾರಿಗೆ ಗೊತ್ತಾ. ನಮ್ಮ ಪಪ್ಪ ಅಂತ ಕೇಳ್ಬಾರ್ದು. ಇದು ಇಡೀ ಹೊಲನೇ ಹರಿವ್ಯಾರ ನೋಡ್ರಿ. ಈಗ ಹರಿವಿ ತಂದು ಹಾಕಿವಿ. ಈಗ ಮತ್ತು ಆಚೆ ಕಡೆ ಹೋಗ್ಬೇಕೀಗ. ಇದು 1.5 2 ಎಕರೆ ಆದಂತ ನೋಡ್ರಿ. ಹೈರಾಣ ಆಯ್ತು. ಮತ್ತು ಅಲ್ಲಿ ಹೆಚ್ಚಿಗೆ ತೊಗೊಂಬಂದ ಮುಂದೆ. ಇರ್ಲಿ ಬಾರೋ ಮುಖ ತೋರ್ಸೋದು ಹೊರಗತ್ತ ಹುಲಿ. ಈ ಬೋದ್ ಎಷ್ಟು ಫುಟ್ ಅದಾವಂದ್ರೆ 4 ಫುಟ್ಟಿನ ಬೋದ್ ಅದಾವ ನೋಡ್ರಿ. ಇದಕ್ಕೆ ಇಲ್ಲ ಕೆಲಸ ಮಾಡಿ ನೋಡ್ರಿ. ಕಟ್ನೀರು ಹೆಂಗೆ ಬಂದಾವ. ಕಟ್ನೀರು ಬಸ್ದ. ಕಟ್ನೀರು ಬಸ್ಸಿ ಹಪ್ಲಿ ಕೆಲಸ ಮಾಡ್ಬೇಕು ಹೊಲ್ದಾಗ. ನಾವು ಅನ್ಕೊಂಡಂಗೆ ಈಜಿ ಇಲ್ಲಪ್ಪ ಹೊಲ್ದಾಗ ಕೆಲಸ ಮಾಡೋದು. ಅಂಥದ್ರಾಗ ಹಾಸ್ಟೆಲ್ದಾಗ ಇದ್ದು ಬಂದವರು ಅಂತೂ ಸತ್ತು ಬದುಕ್ತಾರೆ ನೋಡು. ಹೊಲ್ದಾಗ ಕೆಲಸ ಮಾಡೋರಿಗೆ ನಡೀತಿರ್ತದೆ. ಅವ್ರಿಗೆ ಏನು ಅನ್ಸಲ್ಲ. ನಾವು ಯಾವಾಗ ಬಂದು ಮಾಡ್ತೀವಲ್ಲ ನಮ್ಮ ಮೈ ಕೈ ಭಾಳ ನುಸ್ತಾವ. ಭಾಳ ಒಂಥರನೇ ಇದು ಆಗ್ಬಿಡ್ತದೆ. ಯಾಕಡೆ ಒಯ್ದೋಗ್ಯದ ಇವು. ಇವಾಗ ನಾವೆಲ್ಲರೂ ಕಬ್ಬು ತುಳಿದೀವಿ. ಅಲ್ಲಿ ಮ್ಯಾಗಿನೆಲ್ಲ ಕಬ್ಬು ತುಳಿದೀವಿ. ಈಗ ಮತ್ತು ಈ ಕೆಳಗಿನ ಪ್ಲಾಟ್ ಕಬ್ಬು ತುಳಿಗತ್ತೀವಿ. ಅಲ್ಲಿ ಹಿಂದೆ ಏನಂತಾರ ಇಪ್ಪ ಕಾಣಿಕೆ ಹಾಕಾಗತ್ತಾರ. ನಾವು ಇಲ್ಲಿ ಬಂದು ಕೂತೀವಿ ನೋಡ್ರಿ. ನಮ್ಮ ಕಾಕನ ಮಗ ಏನೇ ಬಂದಾನ. ಅವನು ಕಬ್ಬು ತುಳಿದ್ನತ್ ಬಂದ ನೋಡ್ರಿ. ಸಾಲಿ ಬಟ್ಟೆ ಮಗೆ ಸರ್ಕಾರಿ ಸಾಲಿ ಡ್ರೆಸ್ ನೋಡ್ರಿ. ಇವಂದು ನವೋದಯ ಆಗ್ಯದ್ರಿ. ಇವನು ಸ್ವಲ್ಪ ಆರಾಮಿಲ್ಲತ್ ಬಂದಾನ ನೋಡ್ರಿ. ಹ್ಯಾಂಗೆ ನಕ್ಕೋತ್ ಕೂತಾನೆ ಇಲ್ಲಿ. ಓದೋದಿಲ್ಲ ಬರೆಯೋದಿಲ್ಲ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ನೋಡ್ತಾರ ಆಕೆ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡಿರಿ, ಎಲ್ಲನೂ ಮಾಡಿರಿ, ಕಮೆಂಟ್ನು ಮಾಡಿರಿ. ಅದ್ರಾಗತ್ತಾರ ಹೋಗ್ತೀನಿ ರೀ. ಬಾಯ್.